ಈ ವಿಡಿಯೋದಾಗಂತೂ 2 ದಿನದ ವ್ಲಾಗ್ನ ಕಂಟಿನ್ಯೂ ಶೇರ್ ಮಾಡಿದ್ರಿ. ಯಾಕಂದ್ರೆ ವಿಡಿಯೋ ಅಂತ ಸ್ಕಿಪ್ ಮಾಡ್ದೇನೆ ಲಾಸ್ಟ್ವರೆಗೆ ನೋಡಿದ್ರಿ. ಟೈಟಲ್ನ ಮತ್ತು ಥಂಬ್ನೇಲ್ನ ಹಾಕಿರ್ತೀನಿ ನೋಡಿರ್ತೀರ. ಇವಾಗಂತೂ ಟೈಮ್ ನೋಡ್ರಿ, ಈಗ ಜಲ್ದಿನೇ ಎದ್ದಿದ್ರಿ ನಾನು ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡೋದಿತ್ರಿ. ಹಾಗಾಗಿ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಜಲ್ದಿ ಎದ್ದು ಬಡ ಬಡ ಮಾಡಿದ್ರೈತೆ ಅಂತೇಳಿ ಕಿಸಿಂದ ಜಲ್ದಿನೇ ಎದ್ದಿದ್ದು ನಾನು. ಯಾಕಂದ್ರೆ 9 ತನಕ ಮನೆ ಕೆಲಸನೇ ಹಿಡಿತಂದ್ರೆ ಹಿಂದ್ಗಡೆ ನನಗೆ ವಿಡಿಯೋ ಮಾಡ್ಬೇಕಾದ್ರೆ ಭಾಳಷ್ಟು ಕಷ್ಟ ಆಗ್ತಾರೆ. ಹಂಗಾಕಿಸಿಂದ ಈ ಥರ ಏನ್ರಿ ಒಂದು ಸ್ವಲ್ಪ ಇದ್ರದ್ದು ಭಾಳಷ್ಟು ಟೈಮ್ ಹಿಡಿಯುವಂಥದ್ದು ಏನರ ರೆಸಿಪಿ ಮಾಡೋದೈತಂದ್ರೆ ಒಂದು ಸ್ವಲ್ಪ ಜಲ್ದಿನೇ ಎದ್ದಿರ್ತೀನಿ. ಯಾಕಂದ್ರೆ ಒಂದು 3 ಗಂಟೆ ಬೇಕಾಗಿರ್ತಾರೆ ಆ ರೆಸಿಪಿ ಮಾಡ್ಬೇಕಾದ್ರೆ. ಬಾರದ್ಲಿಂತ ಈ ಥರ ಒಂದರ್ಲಿಂತ ಮಾಡ್ಲತ್ತಂದ್ರೆ ಜಲ್ದಿ ಆಗಂಗಿಲ್ಲ, ಮತ್ತು ಹೊತ್ತು ಮನೆಗೆ ಗಾಳಿ ಇದನ್ನೇ ಆಗ್ತದೆ. ಹಂಗಾಕಿಸಿಂದ ಇವಾಗ ನೋಡ್ರಿ ಟೈಮ ಇದಾಗಿ 3 ನಿಮಿಷ ಆಗಿತ್ತು ರೀ. ಇವಾಗ ಇದ್ದೀನಿ ಅಷ್ಟು ಎಲ್ಲ ಫಸ್ಟಿಗೆ ಕಸ ಬಾಂಡಿ ಮಾಡ್ಕೇಸಿಂದ ಬಡ ಬಡ ಅಂತೇಳ್ಕೇಸಿಂದ ಅಡುಗೆ ಮಾಡಿಬಿಡ್ಬೇಕು. ಊಟಕ್ಕೆ ಅಡುಗೆ ಮಾಡ್ಕೇಸಿಂದ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತಂದ್ರೆ ಹಿಂದ್ಗಡೆ ನಾವು ಯಾವುದೇ ರೆಸಿಪಿ ಮಾಡಿ ವಿಡಿಯೋಕ್ಕೆ ರೆಸಿಪಿ ಮಾಡ್ಕೊತಿಂತ್ರೆ ಏನೂ ಇದು ಇರಂಗಿಲ್ಲ ರೀ. ಒಂದು ಸ್ವಲ್ಪ ಜಲ್ದಿ ಆದ್ರೆ ವಿಡಿಯೋನು ಕ್ಲಿಯರ್ ಬಂದಿರ್ತದೆ. ಇಲ್ಲಾಂದ್ರೆ ಟೈಮ್ ಭಾಳ ಒಂದು ಸ್ವಲ್ಪ ಬಿಸಿಲು ಬಂತಂದ್ರೆ ವೀಡಿಯೋನೇ ಸರಿಯಾಗಿ ಬರಂಗಿಲ್ಲ ರೀ. ಒಂದು ಸ್ವಲ್ಪ ಕೆಂಪರೆ ಬಂದಿರ್ತದೆ, ಇಲ್ಲಾಂದ್ರೆ ಒಂದು ಸ್ವಲ್ಪ ಮಂಜು ಬಂದಿರ್ತದೆ. ಹಾಗಾಗಿ ಮುಂಜಾನೆ ಒಳದಾಗ ವಿಡಿಯೋ ಭಾಳ ಚಂದ ಬಂದಿರ್ತದೆ. ಈ ಥರ ಅಂದ್ರೆ ಡೈಲಿ ಏನು ಈ ಥರ ವ್ಲಾಗ್ನ ಕಂಟಿನ್ಯೂ ಮಾಡಂಗಿಲ್ಲ ರೀ ನಾನು 5 ಗಂಟೆಗೆ. ಈ ಥರ ಏನರ ರೆಸಿಪಿ ಮಾಡೋದಿತ್ತಂದ್ರೆ ಇಷ್ಟೇ ಜಲ್ದಿ ಎದ್ದು ಬಡ ಬಡ ಅಡುಗೆ ಮಾಡ್ಕೊಂಡು ಕಿಸಿಂದ ಈ ಥರದ ರೆಸಿಪಿ ಮಾಡ್ಕೊತೀನಿ. ನಮ್ಮ ಜಟ್ಟು ಅಂತೂ ತಯಾರಾಗಿದ್ದೀನಿ ನೋಡ್ರಿ ಶಾಲೆಗೆ. ಒಂದು ಸ್ವಲ್ಪ ಮಾಡಾಗಿತ್ತು ರೀ, ಜಾಸ್ತಿ ಏನು ಇದ್ದಿದ್ದಿಲ್ಲ, ಸ್ವಲ್ಪ ಮಾಡಾಗಿತ್ತು. ಏನು ಮಳೆ ಬರ್ತದೆ ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಈ ವಿಡಿಯೋ ಅಂತೂ ಭಾಳ ದಿನದ 5 ದಿನದ ವಿಡಿಯೋ ಐತ್ರಿ. ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 5 ಆಗಿತ್ತು ರೀ. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಈ ಲಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ ರೀ ನಾನು ಇದಕ್ಕೆ. ಯಾಕಂದ್ರೆ ಮಳೆ ಹೊಂಟಿತ್ತು. ಮಳೆ ಅಂದ್ರೆ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಲ್ಲ ರೀ. ಮಳೆ ಸೌಂಡ್ ಬಂದ್ರೂ ಪತ್ರ ಅವಲ್ರಿ ಮೇಲೆ ಪತ್ರದ ಸೌಂಡ್ ಜಾಸ್ತಿನೇ ಹೊಂಟಿತ್ತು. ಇವತ್ತಿನ ಬ್ರೆಡ್ ಅಂತೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಂತೂ ಯಾರೂ ಮಾಡದೇ ಇರೋಂಥದ್ದು ಸ್ಪೆಷಲ್ ಆಗಿರುವಂಥ ಕ್ರೀಮ್ ಬ್ರೆಡ್ ಮಾಡತ್ತಿದ್ರಿ. ಈ ಬ್ರೆಡ್ ನೋಡಿದ್ರೆ ನೀವು ಗಾಬರಿ ಆಗಿರ್ತೀರ. ಈ ವಿಡಿಯೋ ಅಂತೂ ಆ ಥರದ ವಿಡಿಯೋ ಅದ ರೀ. ಅದಕ್ಕೆ ಅಕ್ಕೇಸಿಂದ ಕ್ರೀಮ್ ಬ್ರೆಡ್ ಮಾಡ್ಲತ್ತೀನಿ. ಕ್ರೀಮ್ ಅದು ಎಲ್ಲ ತರಿಸಿಟ್ಕೊಂಡೀನಿ ರೀ ನಾನು. ಆದ್ರೆ ಕ್ರೀಮ್ ಯಾವ ಥರದ ತರಿಸೀನಿ ಮತ್ತು ಯಾವ ಥರದ ಕ್ರೀಮ್ ಬ್ರೆಡ್ ಬರ್ತದೆ ಅಂತೇಳಿ ನೋಡ್ತೀರಿ ನೀವು. ಇವಾಗ ಇದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡತ್ತೀರಿ. ಯಾಕಂದ್ರೆ ಈ ವಿಡಿಯೋದಾಗಂತೂ ನಾನು ಎಲ್ಲಿ ಸ್ಕಿಪ್ ಮಾಡಿದಿಲ್ಲ ರೀ. ಅಂದ್ರೆ ಕಟ್ ಮಾಡಿ ವಿಡಿಯೋ ಹಾಕಿದ್ದಿಲ್ಲ ನಾನು. ಡೈರೆಕ್ಟಾಗಿ ನಾವು ಈ ಥರ ಮನೆಯೊಳಗೆ ಯಾವ ಥರ ಅಡುಗೆ ಮಾಡಿರ್ತೇವಲ್ಲ ರೀ ಅದೇ ಥರನೇ ವಿಡಿಯೋ ಹಾಕಿದ್ದೀನಿ. ಎಲ್ಲಿ ಕಟ್ಟಲ್ಲಿ ವಿಡಿಯೋ ಅಂತೂ ಹಂಗೆ ಹಾಕಿಸಿದ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಅದ್ರಾಗ ಬರೀ ಮ್ಯಾಲೆ ಮಳೆ ಹೊಂಟದಲ್ಲ ರೀ, ಅದಕ್ಕಾಗಿ ಜಾಸ್ತಿ ವಾಯ್ಸ್ ಓವರ್ ಕೊಡೋದೇ ಆಗಿದ್ದಿಲ್ಲ ನನಗೆ. ಹಂಗೆ ಹಾಕಿಸಿಂದ ಇದಿಷ್ಟೇ ವಾಯ್ಸ್ ಓವರ್ ಕೊಡ್ಲತ್ತಿದ್ರಿ. ಇವಾಗ ಅದಿಷ್ಟ ಮೈದಾ ಹಿಟ್ಟು ಹಾಕಿಸಿಂದ ಇದಕ್ಕೆ ಡ್ರೈ ಇಷ್ಟ ಮಿಕ್ಸ್ ಮಾಡತ್ತೀರಿ ನಾನು. ಈ ಮಳೆಗಾಲ ದಿನದಾಗ ಅಂದ್ರೆ ಮಳೆಗಾಲ ದಿನ ಏನು ಬಂದಿಲ್ಲ, ಆದರೂ ಒಂದು ಸ್ವಲ್ಪ ತಣ್ಣಗದಲ್ಲ ರೀ ಇವಾಗ ಹವಾಮಾನ ಅಂತೂ. ಹವಾಮಾನ ತಣ್ಣಗಿದ್ರಂತೂ ಬ್ರೆಡ್ ಮಾಡಬೇಕು ಮಾಡಬಾರ್ದು ಅಂತೇಳಿ ನನಗಂತೂ ಗೊತ್ತೇ ಇದ್ದಿಲ್ಲ. ಹಂಗಾಗಿ ಮ್ಯಾಲೆ ಮಳೆ ಹೊಂಟ್ರೆ ಭೀ ಇಲ್ಲಿ ಬ್ರೆಡ್ ಮಾಡ್ಲತ್ತೀನಿ ನಾನು. ಈ ಮಳೆ ಬಂದಾಗ ಮತ್ತು ತಣ್ಣಗೆ ಹವಾ ಇದ್ದಾಗ ಬ್ರೆಡ್ ಯಾವ ರೀತಿ ಬರ್ತದೆ ಅಂತೇಳಿ ನೋಡಿರಿ. ಇಲ್ಲಿ ಒಂದು ಅರ್ಧ ಕಿಲೋ ಹಿಟ್ಟು ಚಾಣಿ ಹಿಡ್ಕೊಂಡಿಟ್ಟೀನಿ ರೀ. ಅರ್ಧ ಕಿಲೋ ಹಿಟ್ಟಿಗೆ ನಾನು ತೊಳೆದಿದ್ದ ಇಷ್ಟಂತೂ ಜಾಸ್ತಿ ಇಷ್ಟು ಭೀ ಹಾಕ್ಬಾರ್ದಿರೋದು, ಭಾಳಷ್ಟು ಇದು ಇದ್ದಿರ್ತದೆ. ಹಂಗಾಕಿಸಿಂದ 1 ಚಮಚದಷ್ಟು ಡ್ರೈ ಈಸ್ಟ್ ಹಾಕಿದ್ರು ನಾನು. ಮಕ್ಕಳು ಅನ್ನ ಉಣ್ತಾರಲ್ಲ ರೀ ಆ ಚಮಚಲ್ಲಿ ಅಂತ 1 ಚಮಚದಷ್ಟು ಈಸ್ಟ್ ಹಾಕಿನಿ.
ಈ ಬ್ರೆಡ್ ಮಾಡಬೇಕಾದ್ರಂತೂ ಹಾಲೇನು ವಾಪರಸತ್ತದಿಲ್ರನು ಬರೀ ಬಿಸಿ ನೀರು ಕಾಯಿಸಿಟ್ಟಿದ್ನಲ್ಲ ಅದೇ ಬಿಸಿ ನೀರು ಹಾಕ್ಯಸಿಂದು ಇವಾಗ ಒಂದು ಸ್ವಲ್ಪ ಈಸ್ಟ್ ಮಿಕ್ಸ್ ಮಾಡ್ಕೇಸಿಂದ ಮ್ಯಾಲ ನಮ್ಗೆ ಎಷ್ಟು ಬೇಕೋ ಅಷ್ಟಿಷ್ಟೇ ನೀರು ಹಾಕ್ಯಸಿಂದ ನಾದ್ಕೊಂಬಿಡ್ಬೇಕ್ರಿ. ಜಾಸ್ತಿ ಒಮ್ಮೆ ನೀರು ಹಾಕ್ಬಿಟ್ರೆ ಮೈದಾ ಹಿಟ್ಟು ಒಂದು ಸ್ವಲ್ಪ ಜಲ್ದಿನೇ ಮೆತ್ತಗೆ ಆಗಿಬಿಡ್ತದೆ. ಹಂಗೆ ಹಾಕ್ಯಸಿಂದ ಸ್ವಲ್ಪ ಒಂದೊಂದೇ ಕಪ್ ನೀರು ಹಾಕ್ಯಸಿಂದ ಹಿಟ್ಟು ನಾದತಿದ್ದ. ನೀರಂತೂ ಒಂದು ಸ್ವಲ್ಪ ಜಾಸ್ತಿ ಬಿಸಿನೂ ಇದ್ದಿರ್ಬಾರ್ದು, ಜಾಸ್ತಿ ತಣ್ಣಗೆ ಭೀ ಇದ್ದಿರ್ಬಾರ್ದು ರೀ, ಬೆಚ್ಚಗಿದ್ರೆ ಸಾಕು ನೀರು. ಹಿಟ್ಟಂತೂ ಮಿದುವಾಗಿ ನಾದಿಟ್ಟಿನಿ ರೀ. ಹಿಟ್ಟು ನಾದೋ ಟೈಮಿಗೆ ನಾನು ಇದಕ್ಕೆ ಅಡುಗೆ ಹಾಕೋ ಎಣ್ಣೆ ಹಾಕಿದ್ದಿಲ್ಲ, ಹಂಗಾಗಿ ಒಂದು ಕಪ್ಪಿನಷ್ಟು ಅಡುಗೆ ಹಾಕೋ ಎಣ್ಣೆ ಹಾಕತ್ತಿದ್ದ. ಎಣ್ಣೆ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಮಿದ್ದಿನ ರೀ. ಇದಕ್ಕೆ ಮತ್ತೊಂದು ಸ್ವಲ್ಪ ಮುದ್ದಿಕೆಸಿಂದ ಮತ್ತೊಂದು ಖಾಲಿ ಬುಟ್ಟಿ ತೊಗೊಂಡ್ಕೇಸಿಂದ ಯಾವ್ದಿದ್ರೂ ನಡೀತೀರಿ ಬುಟ್ಟಿ, ಜರ್ಮನ್ದು ಸಿಲ್ವರ್ದು ಅಂತೇಳಿ ಏನಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇದ್ರೆ ಹಾಕೊಂಡ್ಬಿಟ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ ಬಟರ್ ಇರ್ಬೇಕು ರೀ. ಬಟರ ನಾನು ಮನೆ ತರಿಸಿಟ್ಟಿದ್ದೆ, ಅದೊಂದು ಸ್ವಲ್ಪ ಬಿಸಿಲಿಗೆ ಎಲ್ಲ ಎಣ್ಣೆ ಆಗಿಬಿಟ್ಟದ, ಬಟ್ರೆಲ್ಲ ಕರಿಗಿಬಿಟ್ಟದ. ಹಂಗಾಕಿಸಿಂದ ಇಲ್ಲಿ ಎಣ್ಣೆನೇ ವಾಪರಿಸ್ತೀನಿ ನಾನು ಜಾಸ್ತಿ. ಬ್ರೆಡ್ಡಿಗೆ ಹಾಕಬೇಕಾದ್ರೆ ನಾನು ಅಡುಗೆ ಹಾಕೋ ಎಣ್ಣೆನೇ ಹಾಕಿರ್ತೀನಿ ರೀ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೇಸಿಂದ, ಯಾಕೆಂದ್ರೆ ಅದಕ್ಕೆ ಅಂಟ್ಕೊಳಂಗಿಲ್ಲ ಅಂತ ಸ್ವಲ್ಪ ಎಣ್ಣೆ ಹಚ್ಚಿದಪ್ಲೆ ಒಂದು ಸಣ್ಣ ಬುಟ್ಟಿದಾಗ ಇದಷ್ಟು ನಾದಿದ್ದು ಹಿಟ್ಟೆಲ್ಲ ಹಾಕಿಟ್ಬಿಟ್ಟಿದ್ರಿ. ಹಾಕಿಟ್ಬಿಟ್ಟು ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೇಸಿಂದ ಅದಕ್ಕೆ 1 ಗಂಟೆ ತನಕ, ಮತ್ತು ಅಂದ್ರೆ 1 ಗಂಟೆ ಫುಲ್ 1 ಗಂಟೆ ಹಾಕಿರ್ಬೇಕು ರೀ. 1 ಗಂಟೆ ತನಕ ಮುಚ್ಚಳ ಮುಚ್ಚಿಬಿಟ್ರೆ ಸಾಕು, ಮತ್ತೇನು ತೆರೆಯೋದು ಬೇಡ. 1 ಗಂಟೆ ಆದಮೇಲೆ ಅದಕ್ಕೆ ಮತ್ತೊಂದು ಸಲ ಮಿದ್ದಿ ಆಮೇಲೆ ಉಳ್ಳಿ ಕಡ್ದ್ರಾಯ್ತು. ಇವಾಗ ಒಂದಿಷ್ಟು ಮಳೆ ಬಂದು ನಿಂತಿದ್ರಿ, ಒಂದು ಸ್ವಲ್ಪ ಟೀಕೆ ಬಂತು ಊರ ಮೇಲೆ. ಆದ್ರೆ ಹೊಲದ ಕಡೆ ಹಂಗಾಗಿ ಅದನ್ನು ಹಿಟ್ಟು ನಾದಿಟ್ಟು ಭಾಳ ತನಕ ಆಗೈತ್ರಿ. ಇದಕ್ಕೆ ಇವಾಗ ನೋಡ್ರಿ ಇಷ್ಟು ಹಿಟ್ಟು ಬಿ ಡಬಲ್ ಆಗ್ಯದ. ಸಾಕ್ರಿ ಇದು ಒಂದು ಅರ್ಧ ಗಂಟೆ
ಇಟ್ಟಿದ. ಇದು ಒಂದು ಸ್ವಲ್ಪ ಮಳೆ ಹೊಂಟದಲ್ರಿ ಮ್ಯಾಲ, ಗರ್ಮ್ ಇರೋಂಥ ಜಾಗಿಗೆ ಇಡಬೇಕಿದು. ಹಂಗಾಕಿಸಿನ ಒಂದು ಸ್ವಲ್ಪ ಒಲಿ ಮೇಲೆ ಬೆಂಕಿ ಇತ್ತು, ಕಾವಿಗೆ ಇಟ್ಬಿಟ್ಟಿದ. ಇದಕ್ಕೆ ಈಗ ಉಳ್ಳಿ ಕಡ್ದು ಮತ್ತೆ 1 ಗಂಟೆ ಉಬ್ಲಿಕ್ಕೆ ಬಿಟ್ರೆ ಆಮೇಲೆ ಬ್ರೆಡ್ ರೆಡಿ ಆತಾವ್ರಿ. ಇವಾಗ ಹಿಟ್ಟು ಅಷ್ಟೇ ಮೀಡಿಯಮ್ದಾಗ ಬೆದ್ರಿದು. ಒಂದು ಅರ್ಧ ಗಂಟೆನೇ ನೆನೆ ಇಟ್ಟಿದ್ದು ನಾನು. ಒಂದಿಷ್ಟು ಉದ್ರಿಟ್ಟು ತೊಗೊಂಡಿನ್ರಿ. ಇದು ನಾ ಯಾವ ಬುಟ್ಟಾಗ ಬ್ರೆಡ್ ಮಾಡ್ತೀನಿ ಅಲ್ರಿ, ಚಾಣಿನೇ ತೊಗೊಂಡಿದ್ದ. ಅಂದ್ರೆ ಸಿಲ್ವರ್ದಾಗ ಹಾಕಿದ್ರಂತೂ ಒಂದು ಸ್ವಲ್ಪ ಎಲ್ಲ ತಳ ಎಲ್ಲ ಕರ್ರಗಾಗ್ಬಿಡ್ತದ. ಹಂಗಾಕಿಂದ ಜರ್ಮನ್ದಾದ್ರೆ ಏನೂ ಆಗಂಗಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟಿರಿ. ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಒಣಗಿ ಹಿಟ್ಟು ಉದುರಿದ್ರೆ ಸಾಕು. ಸ್ವಲ್ಪ ಎಲ್ಲರ ಸ್ವಲ್ಪ ಇಷ್ಟು ಇವಾಗ ಇದಕ್ಕೇನು ನಾದ್ಕೋಬೇಡ್ರಿ. ಇಷ್ಟೇ ಬರೀ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಸಾಕು. ಜಾಸ್ತಿ ಅಂದ್ರೆ ಜಾಸ್ತಿ ಕೈಗೆ ಹತ್ತದ್ರಿ ಇದು ಹಿಟ್ಟ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಕೆಸಿಂದ ಈ ಥರ ಗಾಳ ಮಾಡಿಬಿಟ್ರೆ ಸಾಕು. ಇಷ್ಟು ಸಾಕ್ರೀಗ. ಇಷ್ಟು ಒಂದು ಸ್ವಲ್ಪ ಪದ್ರ ಮಡ್ಚಿ ಹಾಕ್ಬಿಟ್ರೆ ಸಾಕ್ರಿ ಇದಕ್ಕೆ. ಈ ಥರ ಒಂದು ಸ್ವಲ್ಪ ಹಿಟ್ಟಿನಾಗಿ ಉಳಿಸ್ಕೆಸಿಂದ, ಇಲ್ಲಾಂದ್ರೆ ಈ ಥರ ಉದ್ದಕ್ಕೆ ಮಾಡಿಬಿಟ್ರೆ ಸಾಕ್ರಿ. ಇಲ್ಲಾಂದ್ರೆ ಬೆಲ್ಲಣಿಲಿಂತ ಲಟ್ಟಿಸ್ಕೊಂಡ್ರೂ ಹಿಡಿತದ. ನಾನೇನು ಬೆಲ್ಲಣಿಲಿಂತ ಲಟ್ಟಿಸ್ಕೊಂಡಿಲ್ಲ. ಇಷ್ಟು ಸಾಕು ಜೀರಿಗೆ ಬ್ರೆಡ್ಡಿಗೆ. ಇವಾಗ ಒಂದೊಂದಾಗಿ ಸುತ್ತೆಲ್ಲ ಇಟ್ಬಿಟ್ರೆ ಸಾಕು.
ಇಲ್ಲಾಂದ್ರೆ ಇಷ್ಟೇ ಒಂದು ಸ್ವಲ್ಪ ಹಿಟ್ಟಿನಾಗೆ ಈ ಥರ ತಿಳುವಾಗಿ ಮಾಡಿಬಿಟ್ರೆ ನಡೀತದ್ರೆ. ಇದು ಈ ಸೈಡಿಗೆ ಕ್ರೀಮ್ ಹಚ್ಚೋ ಸಲಕ್ಕಾಗಿ ಈ ಥರ ಮಾಡೀನ್ರಿ ನಾನು. ಸಾಕ್ರಿಷ್ಟು. ಆದ್ರೆ ಯಾರೇ ಮನ್ಯಾಗ ಬ್ರೆಡ್ ಮಾಡ್ತಿದ್ದೀರಿ ಅಂದ್ರಂತೂ ಈ ಥರ ತಣ್ಣಗೆ ಹವಾ ಇದ್ದಾಗ ಮತ್ತು ಮಳೆ ಹೊಂಟಿತ್ತಂದ್ರಂತೂ ಒಟ್ಟ ಬ್ರೆಡ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಈ ವಿಡಿಯೋದಾಗ ಲಾಸ್ಟ್ವರೆಗೂ ನೋಡಿರಿ ಹೆಂಗದ ಅಂತೇಳಿ. ಈ ಮಳೆ ಬಂದಾಗ ಮತ್ತು ತಣ್ಣಗೆ ಹವಾ ಇದ್ದಾಗ ಬ್ರೆಡ್ ಮಾಡಿದ್ರೆ ಯಾವ ಥರ ಬರ್ತದೆ ಬ್ರೆಡ್ ಅಂತೇಳಿ ಗೊತ್ತಾಗಿರ್ತದೆ ನಿಮ್ಗೆ. ಇಷ್ಟಿಟ್ಟಿನ್ರಿ ಬ್ರೆಡ್. ಈ ಥರ ಉದ್ದಕ್ಕೆ ಶೇಪ್ ತಗೊಂಡು ಅಲ್ಲಿ ಲಟ್ಟಿಸ್ಕೊಂಡು ಬಿಟ್ಟು ಒಂದ್ಸಲ ಈ ಥರ ಮಾಡಿಬಿಟ್ರೆ ಸಾಕ್ರಿದ. ಬ್ರೆಡ್ ಈ ಥರ ಇಟ್ಕೊಂಡೇನ್ರಿ ಇಷ್ಟು. ಆದರೆ ಈ ಸೈಡಿಗೆ ಇನ್ನೊಂದಿಷ್ಟು ಇಟ್ಕೋಬೇಕು. ಹಿಟ್ಟೆಲ್ಲ ಉಬ್ಬಿ ಅದ್ರಿ. ಇದಕ್ಕೆ ಮ್ಯಾಲ ಜೀರಿಗೆ ಹಾಕಬೇಕು. ಇವಾಗ ಮ್ಯಾಲ ಒಂದಿಷ್ಟು ಜೀರಿಗೆ ಹಾಕಿನ್ರಿ. ಇಷ್ಟು ಜೀರಿಗೆ ಹಾಕ್ಬಿಟ್ರೆ ಸಾಕು. ಎಲ್ಲರೂ ಒಂದೊಂದು ಸಾಸಿವೆ ಬಿದ್ದಿದ್ದು ಜೀರಿಗೆಯಾಗ ಮಿಕ್ಸ್ ಆಗಿವಲ್ರಿ, ಹಂಗಾಗಿ ಅವನು ಬಿದ್ದರು ಇದಕ್ಕೆ. ಇವಾಗ ಇದಕ್ಕೆ ಮ್ಯಾಲ ಬೆಂಕಿ ಹಾಕ್ಬಿಟ್ಟೇನ್ರಿ. ಇಷ್ಟು ಸಾಕ್ರಿ ಇದಕ್ಕೆ ಬೆಂಕಿ. ಇದಕ್ಕೆ ಉರಿ ಏನು ಹಚ್ಚೋದು ಬೆಂಕಿ ಹಾಕ್ಬಿಟ್ರೆ ಆಯ್ತು. ಬ್ರೆಡ್ ಬೆಸ್ಟಾಗಿ ಬಂದಿರ್ತಾರೆ. ವಾ, ಇವತ್ತಿನ ಬ್ರೆಡ್ನ ನೋಡಿದ್ರೆ ನೀವು ಟೈಟಲ್ ನೋಡಿದ್ರೆ ಗೊತ್ತಾಗಿರ್ತಾರೆ ಈ ಥರ ಬ್ರೆಡ್ ಬರ್ತಂತೇಳಿ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ರೀ. ಯಾಕಂದ್ರೆ ಮೊದಲೊಂದು ಸಲ ಅಂತೂ ಬ್ರೆಡ್ ಭಾಳಷ್ಟು ಬೆಸ್ಟಾಗಿ ಬಂದಿತ್ತು. ಆದ್ರೆ ಅದೇ ಥರದ ಬ್ರೆಡ್ ಬರ್ತಾ ಅಂತೇಳಿ ಕೇಸಿಂದ ನಾನು ಈ ಮಳೆ ಬಂದಿಂದಾಗ ಅಂತೂ ಒಟ್ಟ ಬ್ರೆಡ್ಡೇ ಮಾಡೋಕ್ಕೆ ಹೋಗ್ಬಾರ್ದು ನೋಡಿರಿ. ಯಾಕಂದ್ರೆ ಮ್ಯಾಲೆ ಮಳೆ ಹೊಂಟಿತ್ತು ಆದ್ರೂ ಬ್ರೆಡ್ ಬರ್ತಾನಂತೆ ಅಂದ್ಕೊಂಡು ಬ್ರೆಡ್ ಮಾಡಿದ್ರಿ. ಆದರೆ ಎಲ್ಲ ಇವತ್ತಿನ ಬ್ರೆಡ್ ಎಲ್ಲ ಹಾಳಾಗಿಬಿಟ್ಟಿತ್ತು ರೀ. ಯಾಕಂದ್ರೆ ಬ್ರೆಡ್ ನಾನು ಕ್ರೀಮ್ ಬ್ರೆಡ್ ಮಾಡ್ಬೇಕಂತೇಳಿ ಕೇಸಿಂದ ಭಾಳಷ್ಟು ಕಷ್ಟಪಟ್ಟು ಕೇಸಿಂದ ಈ ಥರದ ಬ್ರೆಡ್ ಮಾಡೋಕ್ಕೆ ಹೋದ್ರಂತೂ ಇವತ್ತಿನ ಬ್ರೆಡ್ ಅಂತೂ ಈ ಥರ ಬಂದಿತ್ತು. ಬ್ರೆಡ್ ನೋಡಿದ್ರೆ ನನಗೆ ಭಾಳ ಇದಾಲತ್ತಿತ್ತು. ಇವತ್ತಂತೂ ಬ್ರೆಡ್ ಮಾಡ್ಬೇಕಂತೇಳಿ ಕೇಸಿಂದ ಬ್ರೆಡ್ ಮಾಡಕ್ಕೆ ಹೋದ್ರೆ ಬ್ರೆಡ್ಡೇ ಬರಲಿಲ್ಲ ರೀ. ಯಾಕಂದ್ರೆ ಇವತ್ತಿನ ಬ್ರೆಡ್ ಅಂತೂ ಏನೋ ಒಂದು ಸ್ವಲ್ಪ ಇದಾಯಿತು. ಇವತ್ತು ಕೇಕ್ ಬ್ರೆಡ್ ಅಂದ್ರೆ ಕ್ರೀಮ್ ಬ್ರೆಡ್ ಮಾಡ್ಬೇಕು ಅಂದ್ಕೊಂಡಿದ್ರಿ. ಇದು ಯಾಕೋ ಬ್ರೆಡ್ ಕಲರ್ ಬರಲಿಲ್ಲ. ಹಾಗಾಗಿ ಕೇಸಿಂದ ಇದಕ್ಕೆ ನಾನು ಸುಮ್ಮನೆ ಯಾಕೆ ಕ್ರೀಮ್ ಹಚ್ಚಿಕೆಸಿಂದ ವೇಸ್ಟ್ ಮಾಡೋದಂತ ಕೇಸಿಂದ ಕ್ರೀಮನ್ನು ಹಚ್ಚಲಿಲ್ಲ. ಬ್ರೆಡ್ ನೋಡೋಕೆ ಭಾಳಷ್ಟು ಚೆಂದ ಬಂದಿತ್ತು, ಆದರೆ ಮೇಲೆ ಕಲರ್ ಬಂದಿದ್ದಿಲ್ಲ ರೀ. ಬ್ರೆಡ್ ನೋಡ್ಬೇಕಾದ್ರೆ ಕ್ರೀಮ್ ಬ್ರೆಡ್ಡಿನ ಥರನೇ ಬಂದಿತ್ತು ರೀ. ಅದ್ರ ಕಲರ್ ಬಂದಿಲ್ಲ ಬ್ರೆಡ್ಡಿಗೆ ಅಂತೇಳಿ ನಾನು ಅದಕ್ಕೆ ಕ್ರೀಮ್ ಹಚ್ಚಲಿಲ್ಲ ರೀ.